ಮರಳಿ ಮನಸ್ಸಾಗಿದೆ. ಇದೇ 12ನೇ ತಾರೀಕಿಗೆ ಥಿಯೇಟರ್ಸಲ್ಲಿ ಬರ್ತಾ ಇದೆ. ನಾನು ಸಿನಿಮಾ ನಮ್ಮ ಪ್ರೀಮಿಯರ್ ಶೋ ಅಲ್ಲೇ ನೋಡಿದ್ದು, ಗೊತ್ತಿತ್ತು ಬಿಟ್ಸ್ ಆ್ಯಂಡ್ ಪೀಸಸ್. ಬಟ್ ಫುಲ್ ಸಿನಿಮಾ ನಾನು ಫಸ್ಟ್ ಇಲ್ಲಿ ಬೆಂಗಳೂರಲ್ಲಾದ ಫಸ್ಟ್ ಪ್ರೀಮಿಯರ್ ಶೋ ಅಲ್ಲಿ ನೋಡಿದ್ದು. ನಾನು ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ ಇಷ್ಟು ಚೆನ್ನಾಗಿ ಸಿನಿಮಾ ಬಂದಿದೆ ಅಂತ. ಬಿಕಾಸ್ ನಾವೆಲ್ಲ ವೆಯ್ಟ್ ಮಾಡ್ತಾ ಇದ್ವಿ, ಯಾವಾಗ ರಿಲೀಸ್ ಆಗುತ್ತೆ ಯಾವಾಗ ರಿಲೀಸ್ ಆಗುತ್ತೆ ಅಂತ. ನಂಗೆ ಗೊತ್ತಿತ್ತು ಸಿನಿಮಾ ತುಂಬ ಚೆನ್ನಾಗಿದೆ. ಬಿಕಾಸ್ ನಾಗರಾಜ್ ಸರ್ನ ವಿಷನ್ ಕ್ಲಿಯರ್ ಇತ್ತು ದಟ್ ನನಗೆ ಸಿನಿಮಾ ಇದೇ ಥರ ಬೇಕು ಅಂತ. ಬಟ್ ಸ್ಕ್ರೀನ್ ಮೇಲೆ ನೋಡಿದಾಗ, ಔಟ್ಪುಟ್ ನೋಡಿದಾಗ ತುಂಬ ಖುಷಿ ಆಯಿತು. ಸ್ಪೆಷಲಿ ಒಂದಕ್ಕಿಂತ ಒಂದು ಮೀರಿಸುವಂಥ ಸಾಂಗ್ಸ್ ಕೊಟ್ಟಿದ್ದಾರೆ. BGM ವೆನು ಸರ್ ಕೊಟ್ಟಿದ್ದಾರೆ, ತುಂಬ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ. ಆ್ಯಂಡ್ ಹಾಲೆ ಸರ್ ವರ್ಕ್ ಅಂತೂ ಎಲ್ಲರಿಗೂ ಗೊತ್ತು. ಸೊ ಟೀಮ್ ವರ್ಕ್ ಸ್ಕ್ರೀನ್ ಮೇಲೆ ಬರ್ತಾ ಇದೆ 12ನೇ ತಾರೀಕು. ನೀವು ಎಲ್ಲರೂ ಫ್ಯಾಮಿಲಿ ಜೊತೆ, ದೊಡ್ಡವ್ರ ಜೊತೆ, ಚಿಕ್ಕವ್ರ ಜೊತೆ, ಎಲ್ಲರ ಜೊತೆ ಹೋಗಿ ನೋಡುವಂಥ ಸಿನಿಮಾ. ಫುಲ್ ಆನ್ ಪೈಸಾ ವಸೂಲ್ ಸಿನಿಮಾ ಇದು. ಸೊ ಎಲ್ಲರೂ ಹೋಗಿ ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು. ಹೌದು ಸರ್, ಮೊನ್ನೆ ಅಷ್ಟೇ 6ನೇ ತಾರೀಕು ಒಂದು ಸಿನಿಮಾ ರಿಲೀಸ್ ಆಯಿತು. ಬಟ್ ಎರಡೂ ಕಂಟೆಂಟ್ ತುಂಬಾ ಡಿಫ್ರೆಂಟ್ ಆಗಿದೆ. ಅದೊಂದು ಡಿಫ್ರೆಂಟ್ ಜಾನರ್ ಆ್ಯಂಡ್ ಇದೊಂದು ಡಿಫ್ರೆಂಟ್ ಜಾನರ್. ಇದು ಫುಲ್ ಆನ್ ಫುಲ್ ಲವ್ ಸ್ಟೋರಿ ಜೊತೆ ಒಂದು ಎಜುಕೇಷ್ನಲ್ ಕಂಟೆಂಟ್ ಕೂಡ ಇದೆ. ಸೊ ಎರಡು ದೇ ಆರ್ ಡಿಫ್ರೆಂಟ್ ರೋಲ್ಸ್. ಕನ್ನಡದಲ್ಲಿ ಇದು 3ನೇ ಸಿನಿಮಾ ಸರ್ ನಂದು. ಬಟ್ ಆ್ಯಕ್ಚುಲಿ ಶೂಟಿಂಗ್ ಆಗುವಾಗ ಕನ್ನಡದಲ್ಲಿ ಇದು ನನ್ನ ಮೊದಲನೇ ಸಿನಿಮಾ. ನಾನು ತುಳು ಸಿನಿಮಾ ಮಾಡ್ತಾ ಇದ್ದೆ ಸರ್. ತುಳು ಸಿನಿಮಾ ಆದಮೇಲೆ ಕನ್ನಡ ಸಿನಿಮಾ. ಅದು ಹೇಳದೇ ಇರೋದು ಹೌದು. ಆ್ಯಕ್ಚುಲಿ ಸಿನಿಮಾದಲ್ಲಿ ಮಂಗಳೂರು ಭಾಷೆ ಇದೆ. ಬಟ್ ನಾನು ಮಾತಾಡ್ತೀನೋ ಇಲ್ವೋ ಅಂತ ನೀವು ಸಿನಿಮಾದಲ್ಲಿ ನೋಡಬೇಕಷ್ಟೆ.